ಇವತ್ತು ಮ್ಯಾಂಗೋ ಶಿಕರಣಿ ಮಾಡೋಣ ಅಂತ. ಸೊ ಒಂದು ಮ್ಯಾಂಗೋ ತೊಗೊಂಡೇನಿ. ನನ್ನ ಮಗಗೆ ಭಾಳ ಸೇರ್ತದೆ ಮ್ಯಾಂಗೋ ಶಿಕರಣಿ. ಸೊ ಲೆಟ್ಸ್ ಸ್ಟಾರ್ಟ್. ಮ್ಯಾಂಗೋ ಶಿಕರಣಿ ಮಾಡೋಕ್ಕಿಂತ ಮುಂಚೆ ಅದನ್ನೊಂದು ಬೌಲ್ನಾಗ ನೀರನ್ನ ಹಾಕಿಡೋಣ ಅಂತ, ಬಿಕಾಸ್ ಅದ್ರ ಆ್ಯಸಿಡಿಕ್ ನೇಚರ್ ಎಲ್ಲ ಹೋಗ್ತದೆ. ಮ್ಯಾಂಗೋನ ಕಟ್ ಮಾಡಿಕೊಂಡು ಅದ್ರದ್ದು ಪಲ್ಪ್ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ. ಕೆಲವೊಂದು ವೆರೈಟೀಸ್ ಆಫ್ ಮ್ಯಾಂಗೋಸ್ ಬಂದಾವ. ಇದು ತೈಮೂರ್ ಅಂತ ಹೇಳಿ ಯಮನಿಂತ್ರ ನೆಸ್ಟೋದಾಗ ತೊಗೊಂಬಂದಿದ್ವಿ ಮೊನ್ನೆ. ಸೊ ಇದು ಸಿಪ್ಪಿ ಭಾಳ ತೆಳ್ಳಗದ ಆ್ಯಂಡ್ ಪಲ್ಪ್ನು ಅಲ್ಫಾನ್ಸೋ ಮ್ಯಾಂಗೋ ಅಥವಾ ಆಪೋಸ್ ಮ್ಯಾಂಗೋ ಗತ್ತೆ ಗಟ್ಟಿಲ್ಲ. ಸೊ ಆರಾಮ್ಸೆ ನಾವು ಇದನ್ನು ಶಿಕರಣಿ ಮಾಡ್ಬೋದು. ನಾನು ಸಿಪ್ಪಿಂತ್ರ ಪಲ್ಪ್ ಹಿಂಗೆ ಸಪ್ರೇಟ್ ಮಾಡ್ಕೊಳಕತ್ತೀನಿ. ಮ್ಯಾಂಗೋಸ್ ಆಲ್ಮೋಸ್ಟ್ ಆಲ್ ಎಲ್ಲರದು ಫೇವ್ರೇಟ್ ಫ್ರೂಟ್ ಇರ್ತದೆ, ಬಟ್ ಇದನ್ನು ಕಡಿಮೆ ಕ್ವಾಂಟಿಟಿನಾಗ ತಿನ್ನಬೇಕು. ಒಂದೇನಂತಂದ್ರೆ ಇದರಿಂದ ಶುಗರ್ ಹೆಚ್ಚಾಗ್ತದೆ ಆ್ಯಂಡ್ ಇದು ಭಾಳ ಆ್ಯಸಿಡಿಕ್ ಇರೋದ್ರಿಂದ ಕೆಲವೊಬ್ರಿಗೆ ತಡೆಯೋಂಗಿಲ್ಲ, ಸಣ್ಣ ಮಕ್ಕಳಿಗಂತೂ ತಡೆಯೋಂಗಿಲ್ಲ. ಸೊ ಯೂಶ್ವಲಿ ನಾನು ಇದನ್ನು ಬನಾನಾ ಶಿಕರಣಿ ಜೊತೆ ಕೊಟ್ಟಿರ್ತೇನೆ. ಯೂಶ್ವಲಿ ಇದನ್ನು ಊಟದ ಜೊತೆ ಅಥವಾ ಊಟ ಆದಮೇಲೆ ತಿನ್ನಬೇಕು, ಯಾಕಂದರೆ ಇದರಿಂದ ಆ್ಯಸಿಡಿಟಿ ಭಾಳ ಹೆಚ್ಚಾಗ್ತದೆ. ಅದೇನೋ ಅಂತಾರಲ್ಲ, ಹಸದ ಹಲಸು ಉಂಡು ಮಾವು ಅಂಥೇಳಿ ಆ ಥರ. ಸೊ ಯಾವುದೇ ಫ್ರೂಟ್ ಇರಲಿ, ಎಷ್ಟು ಕ್ವಾಂಟಿಟಿ ಅಥವಾ ಯಾವಾಗ ತಿನ್ನಬೇಕು ಅದು ಮ್ಯಾಟರ್ ಆಗ್ತದೆ. ಅದ್ರದ್ದು ಬೆನಿಫಿಟ್ ಸಿಗ್ತದೆ ಅಂದ್ರೆ ಚಲೋತ್ನಾಗೆ. ಸೊ ಮ್ಯಾಂಗೋ ಸೀಸನ್ ಬಂದರೆ ಸಾಕು, ನಾವು ಭಾಳಷ್ಟು ರೆಸಿಪೀಸ್ ಟ್ರೈ ಮಾಡ್ತೀವಿ. ಶಿಕರಣಿ, ಆಮ್ರಖಂಡ್ ಮಾಡ್ಬೋದು, ಮತ್ತು ಐಸ್ ಕ್ರೀಮ್ಸ್ ಮಾಡ್ಬೋದು, ಆಮೇಲೆ ಜ್ಯೂಸಸ್ ಮಾಡ್ಬೋದು. ಸೊ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆದಾಗ ಮ್ಯಾಂಗೋಸ್ ಏನು ಬರ್ತಾವೆ, ಕಾಯಿ ಮ್ಯಾಂಗೋಸ್, ಅದರಲ್ಲೇ ಪಿಕಲ್ ಮಾಡೋದು, ಪಿಕಲ್ ತಿನ್ನೋದು ಅಂದ್ರೂ ಭಾಳ ಸೇರ್ತದೆ ನನಗೆ. ಇದನ್ನು ಚಲೋತ್ನಾಗ ಬ್ಲೆಂಡ್ ಮಾಡ್ಕೊಳ್ಳೋಣ ಅಂತ. ಸೊ ಇಷ್ಟು ಮ್ಯಾಂಗೋಲೆ ಒಂದು 2-3 ಜನಕ್ಕೆ ಆಗ್ತದೆ ಶಿಕರಣಿ. ನಾ ಇದ್ರ ಜೊತೆ ಬನಾನೂ ಸೇರಿಸೇನೆ ಆಮೇಲೆ. ಸೊ ಇದಕ್ಕೆ ನೀವು ಸಕ್ರಿನೂ ಹಾಕ್ಬೋದು, ಬಟ್ ಇದು ಭಾಳ ಸ್ವೀಟ್ ಅದ, ಹೀಗಾಗಿ ನಾನು ಸಕ್ರೆ ಆ್ಯಡ್ ಮಾಡಿರ್ತಿಲ್ಲ. ಇದಕ್ಕೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡೋದು. ಚಲೋತ್ನಾಗ ಬ್ಲೆಂಡ್ ಮಾಡ್ಕೊಳ್ಳೋಣಂತ. ಇದಕ್ಕೆ ಕೆಲವೊಬ್ರು ನೀರನ್ನೂ ಸೇರಿಸ್ತಾರೆ, ಬಟ್ ನಂಗೆ ನೀರು ಸೇರೋದಿಲ್ಲ ಅದಕ್ಕೆ ಹಾಕೋದು. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಎಷ್ಟು ಚಲೋ ಬಂದದ. ಇದ್ರ ಜೊತೆ ಯಾಲಕ್ಕಿ ಕುಟ್ಟಿ ಹಾಕ್ತೀನಿ, ಕೆಲವೊಬ್ರು ಜಾಜಿಕಾಯಿನೂ ಕುಟ್ಟಿ ಹಾಕ್ತಾರೆ. ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ಇದಕ್ಕೆ. ಸೊ ತೈಮೂರ್ ಮ್ಯಾಂಗೋದ ಕಲರ್ ಚಲೋ ಅದ. ಸೊ ಶಿಕರಣಿ ಕಲರ್ನು ಮಸ್ತ್ ಬಂದದ. ನೋಡ್ಲಿಕ್ಕಂತೂ ಸೂಪರ್ ಎಮ್ಮಿ ಕಾಣ್ಲಿಕ್ಕತ್ತದ. ನಮ್ಮ ಮ್ಯಾಂಗೋ ಶಿಕರಣಿ ರೆಡಿ. ಇದು ನೀವು ಪೂರಿ ಮತ್ತು ಚಪಾತಿ ಜೊತೆನೂ ತಿನ್ಬೋದು. ನಾ ಇಲ್ಲ ಚಪಾತಿ ಮಾಡ್ಲಿಕ್ಕತ್ತೀನಿ. ನೀವು ಇದನ್ನ ರೆಸಿಪಿ ಟ್ರೈ ಮಾಡಿ ಹೇಳ್ರಿ ಹೆಂಗಾಗ್ಯದ ಅಂತ ಕಮೆಂಟ್ ಸೆಕ್ಷನ್ನಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.